ವೀಕ್ಷಕರೇ, ಎಲ್ಲರಿಗೂ ಮಾಧ್ಯಮ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಿಪೋರ್ಟರ್ ಶಿವರಾಜ್ ಪಾಟೀಲ್. ದೆವ್ವ, ಭೂತ, ಪಿಶಾಚಿ ಇವೆಲ್ಲವೂ ನಿಜಕ್ಕೂ ಇದೆಯಾ ವೀಕ್ಷಕರೇ ಎಂಬುದು ಅನೇಕ ಜನರು ಇಂದಿಗೂ ಸಹ ಕಂಡುಹಿಡಿಯಲು ಅಸಾಧ್ಯವಾಗಿದೆ. ವೀಕ್ಷಕರೇ, ಕೆಲವಿಷ್ಟು ಜನ ಈ ನೆಗೆಟಿವ್ ಎನರ್ಜಿಯನ್ನು ನಂಬ್ತಾರೆ, ಕೆಲವಿಷ್ಟು ಜನ ಈ ನೆಗೆಟಿವ್ ಎನರ್ಜಿಯನ್ನು ನಂಬೋದಿಲ್ಲ. ವೀಕ್ಷಕರೇ, ಅನೇಕ ಜನ ವಿಜ್ಞಾನಿಗಳು ಈ ಸೂಪರ್ ನ್ಯಾಚುರಲ್ ಪವರ್ ಬಗ್ಗೆ ಸಂಶೋಧನೆಯನ್ನ ನಡೆಸಿದ್ದಾರೆ. ಬನ್ನಿ ವೀಕ್ಷಕರೇ, ಇಂದಿನ ವಿಚಾರ ದೆವ್ವ ಅನ್ನುವುದು ಇದೆಯಾ ಅಥವಾ ಮೂಢನಂಬಿಕೆಯ ಎಂದು ತಿಳಿಯೋಣ. ವೀಕ್ಷಕರೇ, ಈ ದೆವ್ವ ಎಂದರೆ ನಮ್ಮ ಮನೋವಿಜ್ಞಾನವು ಇದನ್ನು ಸೂಪರ್ ನ್ಯಾಚುರಲ್ ಪವರ್ ಎಂದು ಕರೆಯುತ್ತದೆ. ನೀವು ಮಾಧ್ಯಮಗಳಲ್ಲಿ ನೋಡುತ್ತೀರಿ, 12 ವರ್ಷದ ಹುಡುಗಿ 70 ವರ್ಷದ ಅಜ್ಜಿಯ ಹಾಗೆ ಆಡುವುದು. ಇದನ್ನು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕೂಡ ಕರೆಯಲಾಗುತ್ತದೆ ಮತ್ತು ಮೆಂಟಲಿ ಅನ್ಹೆಲ್ದಿ ಅಂತ ಕೂಡ ಕರೆಯಲಾಗುತ್ತದೆ. ವೀಕ್ಷಕರೇ, ಈ ಸೂಪರ್ ನ್ಯಾಚುರಲ್ ಪವರ್ ಅಥವಾ ನೆಗೆಟಿವ್ ಎನರ್ಜಿಯನ್ನು ಕಂಡುಹಿಡಿಯಲು ಅಮೆರಿಕದ ಒಂದು ಖ್ಯಾತ ಯೂನಿವರ್ಸಿಟಿ ಒಂದು ತಾಂತ್ರಿಕ ಉಪಕರಣವನ್ನು ಕಂಡುಹಿಡಿಯಿತು. ಇದು ಹೇಗೆ ಕೆಲಸ ಮಾಡುತ್ತದೆ ಅಂದರೆ, ನಮ್ಮ ಸುತ್ತಮುತ್ತ ಏನಾದರೂ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿಗಳು ಸಂಚಲನ ಆದರೆ ಅದು ಎಚ್ಚರಿಕೆ ರೀತಿಯ ಶಬ್ದವನ್ನು ನೀಡುತ್ತದೆ. ಮತ್ತು ನಮ್ಮ ಆಧ್ಯಾತ್ಮಿಕ ಪುರಾಣದಲ್ಲಿ ಅಥರ್ವಣ ವೇದದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಯಾವ ವ್ಯಕ್ತಿಯು ಕಾಮನೆಗಳು ನೆರವೇರದೆ ಸತ್ತಿದ್ದರೆ ಅಥವಾ ಅಕಾಲಿಕ ಮೃತ್ಯುವಿನ ತುತ್ತಾಗಿದ್ದರೆ ಅಂತಹ ಆತ್ಮಗಳು ಪ್ರೇತಾತ್ಮಗಳಾಗಿ ಅಲಿಯುತ್ತವೆ ಎಂದು ಹೇಳಲಾಗುತ್ತದೆ. ನಮ್ಮ ಹಿಂದಿನ ಅಥರ್ವಣ ವೇದಿಗಳು ಮಂತ್ರೋಚ್ಚಾರಣೆಯಿಂದ ಒಂದು ಲೋಹದ ವಸ್ತುವಿಗೆ ಶಕ್ತಿ ತುಂಬಿ ಅದರ ಮುಖಾಂತರ ಶೋಧಿಸುತ್ತಿದ್ರು. ಆದರೆ ಈಗ ಎಲ್ಲವೂ ವ್ಯಾಪಾರವಾಗಿಬಿಟ್ಟಿದೆ ವೀಕ್ಷಕರೇ. ಕೆಲವು ಕಪಟಿಗಳು ಹಣ ಮಾಡಲು ಸುಳ್ಳು ಸುದ್ದಿ ಹಬ್ಬಿಸಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಆಗಂದ ಮಾತ್ರಕ್ಕೆ ನೆಗೆಟಿವ್ ಎನರ್ಜಿ ಅಥವಾ ದೆವ್ವ ಇಲ್ಲ ಎಂದರ್ಥಲ್ಲ. ನಮ್ಮ ಕಣ್ಣಿಗೆ ಕಾಣುವುದೇ ನಿಜ ಎಂದು ತಿಳಿಯುವುದು ನಮ್ಮ ಮೂರ್ಖತನ ವೀಕ್ಷಕರೇ. ಇದು ಒಂದೊಂದು ಧರ್ಮಗಳಲ್ಲಿ ಒಂದೊಂದು ರೀತಿಯಾದ ಇದರ ಬಗ್ಗೆ ಉಲ್ಲೇಖವಿದೆ. ಆದರೆ ಎಲ್ಲಾ ಧರ್ಮಗಳಲ್ಲಿಯೂ ಇದರ ಇರುವಿಕೆಯ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ವೀಕ್ಷಕರೇ, ಇಲ್ಲಿ ಒಂದನ್ನು ಗಮನಿಸಬೇಕಾಗಿರೋದು, ಎಲ್ಲಾ ಧರ್ಮಗಳು ಮತ್ತು ವೈಜ್ಞಾನಿಕವಾಗಿ ಕೂಡ ಇದರ ಬಗ್ಗೆ ಸ್ಪಷ್ಟವಾದ ಹೇಳಿಕೆ ಕೊಟ್ಟಿದ್ದಾರೆ. ನೆಗೆಟಿವ್ ಎನರ್ಜಿ ಇರುವುದು ಸತ್ಯ, ಆದರೆ ಇದು ಎಲ್ಲರಿಗೂ ಗೋಚರಿಸುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ನೆಗೆಟಿವ್ ಎನರ್ಜಿ ಇಲ್ಲ ಎಂದು ಹೇಳುವುದು ತಪ್ಪಾಗಬಹುದು. ಆದರೆ ಇದರ ಅನುಭವವಾದವರು ಇದ್ರ ಬಗ್ಗೆ ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ. ನೆಗೆಟಿವ್ ಎನರ್ಜಿಗಳ ಸ್ವಭಾವ ಹೇಗಿರುತ್ತದೆ ಅಂದ್ರೆ, ಇವುಗಳಿಗೆ ಯಾವುದೇ ಭಾವ ಮತ್ತು ಸಂಬಂಧಗಳು ಇರುವುದಿಲ್ಲ. ಅವುಗಳು ಅದರ ಕಾಮನೆ ಪೂರ್ಣಗೊಳಿಸಿಕೊಳ್ಳುವುದು ಮಾತ್ರ ಅದರ ಗುರಿಯಾಗಿರುತ್ತದೆ. ಇವುಗಳು ಏಕೆ ಎಲ್ಲರಿಗೂ ಕಾಣಿಸುವುದಿಲ್ಲ, ನೆಗೆಟಿವ್ ಎನರ್ಜಿ ಹೇಗೆ ಮಾನವನು ಆಕ್ರಮಿಸುತ್ತದೆ ಮತ್ತು ಏಕೆ ಎಂಬುದರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಏನಾದರೂ ಹಂಚಿಕೊಳ್ಬೇಕಾದ್ರೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ಸ್ ಮಾಡಬಹುದು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ.